ಪ್ರಣವಂ ಭಕ್ತಿ ಟಿವಿಯ ಕುತೂಹಲಕಾರಿ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನೀವು ದಾನ ಮಾಡೋದ್ರಲ್ಲಿ ಮುಂದಿದ್ದೀರಾ. ಯಾರಾದರೂ ಏನಾದರೂ ಕೇಳಿದ್ರೆ ಹಿಂದೆ ಮುಂದೆ ನೋಡದೆ ದಾನ ಕೊಡ್ತಿದ್ದೀರಾ. ಹಾಗಾದರೆ ಇನ್ಮುಂದೆ ಯಾರಿಗಾದರೂ ಏನಾದರೂ ಕೊಡಬೇಕಾದ್ರೆ ಯೋಚನೆ ಮಾಡಿಕೊಡಿ. ಕೆಲವೊಂದು ವಸ್ತುಗಳನ್ನು ಕೆಲವೊಂದು ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬಾರ್ದು. ಅಪ್ಪಿತಪ್ಪಿ ಕೊಟ್ಟರೆ ಅದು ಹೇಗೆ ನಿಮ್ಮ ಜೀವನದಲ್ಲಿ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ದಾನಗಳಲ್ಲೇ ಅತಿ ಶ್ರೇಷ್ಠವಾದ ದಾನ ಅದು ವಿದ್ಯಾದಾನ. ನೋಟ್ ಪುಸ್ತಕ, ಪಠ್ಯ ಪುಸ್ತಕಗಳನ್ನು ಅಗತ್ಯವಿರುವ ವಿದ್ಯಾರ್ಥಿಗಳಿಗೆ ನೀವು ದಾನ ಮಾಡಬಹುದು. ಆದರೆ ಹರಿದಿರುವ ಪುಸ್ತಕಗಳನ್ನು ಯಾರಿಗೂ ಕೊಡಬಾರದು. ಹೊಸ ಅಥವಾ ಅರಿಯದ ಪುಸ್ತಕಗಳನ್ನು ನೀವು ದಾನ ಮಾಡಬಹುದು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಅತಿ ಮಂಗಳಕರ ಉಂಟಾಗುತ್ತದೆ. ಹಾಗೆಯೇ ಆಹಾರ ಮತ್ತು ನೀರು ಭೂಮಿಯ ಮೇಲಿನ ಸಕಲ ಜೀವರಾಶಿಗಳಿಗೂ ಅತಿ ಅಮೂಲ್ಯವಾದದ್ದು. ಆದ್ದರಿಂದ ನಿರ್ಗತಿಕರಿಗೆ ಹಾಗೂ ಅಗತ್ಯವಿರುವ ಬಡವರಿಗೆ ಆಹಾರ ಅಥವಾ ಧಾನ್ಯಗಳನ್ನು ನೀವು ದಾನ ನೀಡಿ. ಆದರೆ ಆಹಾರ ತಾಜಾವಾಗಿರಬೇಕು. ಧಾನ್ಯಗಳು ಕೆಟ್ಟಿರಬಾರದು. ಹಲಸಿದ ಆಹಾರ ಮತ್ತು ಕೆಟ್ಟ ಧಾನ್ಯಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ. ಒಂದು ವೇಳೆ ಹಲಸಿದ ಆಹಾರ ಹಾಗೂ ಕೆಟ್ಟ ಧಾನ್ಯಗಳನ್ನು ನೀವು ದಾನ ಕೊಟ್ಟರೆ ಅದು ನಿಮ್ಮ ಜೀವನದಲ್ಲಿ ಬಹಳಷ್ಟು ಅಶುಭಗಳನ್ನು ಉಂಟು ಮಾಡುತ್ತದೆ. ಜೊತೆಗೆ ಎಣ್ಣೆ, ಹಳೆಯ ಅಥವಾ ಈಗಾಗಲೇ ಬಳಸಿರುವ ಎಣ್ಣೆಯನ್ನು ಯಾರಿಗೂ ದಾನ ಕೊಡಬೇಡಿ. ಇದರಿಂದ ಕೆಟ್ಟ ಫಲಿತಾಂಶಗಳನ್ನು ನೀವು ಎದುರಿಸಬೇಕಾಗುತ್ತದೆ. ಎಣ್ಣೆಯನ್ನು ದಾನ ನೀಡಬೇಕಾದರೆ ಎಣ್ಣೆಯು ಶುಚಿಯಾಗಿರಬೇಕು. ನೀವು ಎಣ್ಣೆಯನ್ನು ದಾನವಾಗಿ ನೀಡಬೇಕಾದರೆ ಎಣ್ಣೆಯು ಶುಚಿಯಾಗಿದ್ದರೆ ಮಾತ್ರ ಉತ್ತಮ ಫಲ ಸಿಗುತ್ತದೆ. ಚಾಕು, ಚೂರಿ, ಬ್ಲೇಡ್ಗಳಂತಹ ತೀಕ್ಷ್ಣವಾದ ವಸ್ತುಗಳನ್ನು ದಾನವಾಗಿ ಕೊಡಬೇಡಿ. ಇದರಿಂದ ಕುಟುಂಬದ ಶಾಂತಿ ಕೆಡುವಂತ ಸಾಧ್ಯತೆ ಇದೆ. ಸ್ಟೀಲ್ ಪಾತ್ರೆಗಳು, ನಿಮ್ಮ ಮನೆಗಳಲ್ಲಿ ಈಗಾಗಲೇ ಬಳಸುತ್ತಿರುವ ಸ್ಟೀಲ್ ಪಾತ್ರೆಗಳನ್ನು ಯಾವುದೇ ಕಾರಣಕ್ಕೂ ಯಾರಿಗೂ ಕೊಡಬೇಡಿ. ಒಂದು ವೇಳೆ ಕೊಟ್ಟರೆ ಕುಟುಂಬದಲ್ಲಿನ ಸಂತೋಷ ಮತ್ತು ಸಮೃದ್ಧಿಯ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇನ್ನು ಪೊರಕೆಯು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ. ಇದು ಬಡತನ ನಿರ್ಮೂಲನೆ ಮಾಡುತ್ತದೆ. ಇದರಿಂದ ಯಾರೇ ಕೇಳಿದರೂ ನಿಮ್ಮ ಮನೆಯ ಪೊರಕೆಯನ್ನು ಯಾರಿಗೂ ಕೊಡಬೇಡಿ. ಇನ್ನು ಸಂಜೆ ಸಮಯದಲ್ಲಿ ಮನೆಯಲ್ಲಿ ದೀಪ ಬೆಳಗಿದ ನಂತರ ಉಪ್ಪು, ಹುಣಸೆಹಣ್ಣು, ಮೊಸರು ಈ ವಸ್ತುಗಳನ್ನು ಯಾರಿಗೂ ಕೊಡಬೇಡಿ. ಒಂದು ವೇಳೆ ಕೊಟ್ಟರೆ ಅದು ಬಡತನಕ್ಕೆ ದಾರಿ ಮಾಡಿಕೊಟ್ಟಂತೆ. ತಾಯಿ ಮಹಾಲಕ್ಷ್ಮಿಯ ವಿಗ್ರಹ, ಮಾತೆ ಮಹಾಲಕ್ಷ್ಮಿಯ ವಿಗ್ರಹ, ಫೋಟೋಗಳನ್ನು ದಾನವಾಗಿ ಕೊಡಬೇಡಿ. ಹೀಗೆ ಮಾಡುವುದರಿಂದ ನಿಮ್ಮ ಮನೆಯ ಲಕ್ಷ್ಮಿ ಮತ್ತೊಬ್ಬರ ಮನೆಗೆ ಹೋಗುತ್ತಾಳೆ. ಅದು ಕೂಡ ಬಡತನಕ್ಕೆ ಕಾರಣವಾಗಬಹುದು. ಇನ್ನು ಸೂರ್ಯಾಸ್ತದ ನಂತರ ಹಣದ ವ್ಯವಹಾರವನ್ನು ಮಾಡಲೇಬಾರದು. ಸಂಜೆ ಸಮಯದಲ್ಲಿ ಬೇರೆಯವರಿಂದ ಹಣ ಪಡೆದು ಮಾಡುವ ಕೆಲಸ ಸಫಲವಾಗುವುದಿಲ್ಲ. ಹಾಗೆಯೇ ಸಂಜೆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹಾಲು ಮತ್ತು ಮೊಸರುಗಳನ್ನು ದಾನ ಮಾಡಬೇಡಿ. ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಸಹ ಸಂಜೆ ಸಮಯದಲ್ಲಿ ಯಾರೂ ಕೇಳಿದರೂ ಕೊಡಬಾರದು. ಹುಣ್ಣಿಮೆ, ಹಬ್ಬ ಅಥವಾ ಏಕಾದಶಿಯ ದಿನದಂದು ಮನೆಯಲ್ಲಿರುವ ಹಣವನ್ನು ಯಾರಿಗೂ ದಾನವಾಗಿಯೂ ಹಾಗೆಯೇ ಸಾಲವಾಗಿಯೂ ಕೊಡಬೇಡಿ. ಲಕ್ಷ್ಮೀ ದೇವಿಯು ಹಣ ಮಾತ್ರವಲ್ಲದೆ ದವಸ ಧಾನ್ಯಗಳ ರೂಪದಲ್ಲಿ ಕೂಡ ಮನೆಗಳಲ್ಲಿ ನೆಲೆಸಿರುತ್ತಾಳೆ. ಮಂಗಳವಾರ ಹಾಗೂ ಶುಕ್ರವಾರ ಯಾವುದೇ ಕಾರಣಕ್ಕೂ ಯಾವುದೇ ಧಾನ್ಯಗಳನ್ನು ದಾನವಾಗಿ ನೀಡಬಾರದು. ಬಂಧುಗಳೇ, ಇವತ್ತಿನ ಈ ಕುತೂಹಲಕಾರಿ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಎಂದು ಭಾವಿಸಿ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಈ ವಿಷಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಪ್ರೋತ್ಸಾಹಿಸಿ. ತಮ್ಮೆಲ್ಲರಿಗೂ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಫಲಿಸಲಿ.